ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲಲ್ಲಿ LBA ಪ್ರಶ್ನೆ ಆನ್ಸರನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ 9th ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ 9th ಇಂಗ್ಲೀಷು ಯೂನಿಟ್ 7 ಇದೆ. ಇನ್ನೊಂದು ಲಾಸ್ಟಲ್ಲಿ 9 ಇದೆ ಸ್ನೇಹಿತರೆ, ಒಂದು ಪೋಯಮ್ ಇದೆ ಅಷ್ಟೇ. ಕಂಪ್ಲೀಟಾಗಿ ಮುಗ್ದು ಹೋಗುತ್ತೆ ನಿಮಗೆ LBA ಕ್ವಶನ್ ಆನ್ಸರ್ಸು 9th. ಅದಾದಮೇಲೆ 10th ಆದರೆ ಮುಗ್ದು ಹೋಗುತ್ತೆ. ನೋಟಿಫಿಕೇಷನ್ ಆದಾಗ ಪ್ರತಿದಿನವೂ ಲೈವ್ ತೊಗೊಂಡು ಡಿಸ್ಕಸ್ ಮಾಡೋಣ. ಈಗ ಇದೆಲ್ಲ ಏನೆಲ್ಲ ಇದೆ ಅಂತ ತಿಳ್ಕೊಳ್ಳಿ. ಅದಾದಮೇಲೆ ಜಸ್ಟ್ ನೀವು ಆಪ್ಷನ್ಸ್ ರಿವಿಷನ್ ಮಾಡಿದ್ರೆ ಸಾಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ಇವತ್ತಿನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿಯಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ನೋಡಿ, ದ ವಿಲ್ ಆಫ್ ಸ್ಯಾಕ್ರಿಫೈಸ್ ಅಂತಕ್ಕಂತಹ ಒಂದು ಫ್ರೀಡಮ್ ಸಾಂಗ್ ಇದೆ. ಸೊ ಇಲ್ಲಿ ದ ಫಿಲ್ ಇನ್ ದ ಬ್ಲಾಕ್ಸ್ ವಿತ್ ದ ಕರೆಕ್ಟ್ ವರ್ಬ್ ಅಂತ ಕೊಟ್ಟಿದ್ದಾರೆ ಫಸ್ಟ್ ಕ್ವಶನಲ್ಲಿ. ಸೊ ಆಪ್ಷನ್ ಎ ನೋಡಿ, ಹಿ ಡ್ಯಾಶ್ ಬೂಮ್ಸ್ ಇನ್ ದ ಅಸೆಂಬ್ಲಿ ಟು ಸೆಂಡ್ ಎ ಮೆಸೇಜ್ ನಾಟ್ ಟು ಹಾರ್ಮ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಬ್ರ್ಯಾಕೆಟಲ್ಲಿ ಇರ್ತಕ್ಕಂತಹ ಥ್ರೋ ಇದೆಯಲ್ಲ, ಸೊ ಇದು ಕರೆಕ್ಟಾದ ವರ್ಬಾ ಅಂತ ಕೇಳ್ತಿದ್ದಾರೆ ಅಷ್ಟೇ. ಅದು ಥ್ರೋ ಆಗಲ್ಲ, ಥ್ರೂ ಆಗುತ್ತೆ ಸ್ನೇಹಿತರೆ. ಓಕೆನಾ? ನೆಕ್ಸ್ಟ್ ನೋಡಿ, ಭರತ್ ಸಿಂಗ್ ಆ್ಯಂಡ್ ಹೀಸ್ ಕಮಾಂಡರ್ಸ್ ವೇರ್ ಡ್ಯಾಶ್ ಟು ಡೆತ್ ಬೈ ದ ಬ್ರಿಟಿಷ್ ಅಂತ ಕೊಟ್ಟಿದ್ದಾರೆ. ಅದೇನಾಗುತ್ತೆ ಅಂದರೆ ಸೆಂಟೆನ್ಸ್ಡ್ ಅಂತ ಆಗುತ್ತೆ. ಇಲ್ಲಿ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ, ಸೆಂಟೆನ್ಸ್ಡ್ ಆಗುತ್ತೆ. ಯಾಕೆ ಸೆಂಟೆನ್ಸ್ಡ್ ಆಗುತ್ತೆ ಅಂದರೆ ಇದೊಂದು ಪಾಸ್ಟ್ ಟೆನ್ಸ್ ಇದೆ ಅಷ್ಟೇ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಹಿ ವಾಸ್ ಡ್ಯಾಶ್. ಓಕೆ, ಹಿ ವಾಸ್ ಡ್ಯಾಶ್ ಆನ್ 23rd March 1931 ಅಂತಿದೆ. ಸೊ ಇದೇನಾಗುತ್ತೆ ಅಂದರೆ ಹ್ಯಾಂಗ್ಡ್ ಅಂತ ಆಗುತ್ತೆ ಫ್ರೆಂಡ್ಸ್. ಹ್ಯಾಂಗ್ಡ್ ಯಾಕೆ ಆಗುತ್ತೆ ಅಂದರೆ ಇದು ಕೂಡ ಪಾಸ್ಟ್ ಟೆನ್ಸ್ ಇದೆ, ಹಾಗಾಗಿ ಹ್ಯಾಂಗ್ಡ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, he acts dashed. Okay, a new wave of resistance ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಸ್ಪಾರ್ಕ್ಸ್ ಕರೆಕ್ಟಾ ಅಥವಾ ಸ್ಪಾರ್ಕ್ಡ್ ಕರೆಕ್ಟಾ ಅಂತ. ಸೊ ಯಾವ ಟೆನ್ಸ್ ಇದೆ ಅಂತ ನಾವಿಲ್ಲಿ ನೋಡ್ಕೋಬೇಕಾಗತ್ತೆ. ಹಿಸ್ ಆ್ಯಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಆ ನ್ಯೂ ವೇವ್ ಆಫ್ ಅಂತ ಕೊಟ್ಟಿದ್ದಾರೆ. ಇದೇನಾಗುತ್ತೆ ಅಂದರೆ ಸ್ಪಾರ್ಕ್ಡ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಓಕೆ, ಸ್ಪಾರ್ಕ್ಡ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಇನ್ನೊಂದ್ಸಲ ಓದಬೇಕಾ? ಓಕೆ, ಹಿಸ್ ಆ್ಯಕ್ಷನ್ ಡ್ಯಾಶ್ ಅ ನ್ಯೂ ವೇವ್ ಆಫ್ ರೆಸಿಸ್ಟೆನ್ಸ್ ಅಂತ. ಓಕೆನಾ? ಓಕೆ ನೋಡಿ, ಲಾಸ್ಟಲ್ಲಿ ಈ ಭಗತ್ ಸಿಂಗ್ ವಾಸ್ ಡ್ಯಾಶ್ ಟು ಡೆತ್ ಬಟ್ ರಿಮೈನ್ ಫಿಯರ್ಲೆಸ್. ಓಕೆ, ಸೊ ಏನಾಗುತ್ತೆ ಇಲ್ಲಿ ಕಮಾಂಡೆಡ್ ಅಂತ ಆಗುತ್ತೆ. ವೆರಿ ಗುಡ್, ಕಮಾಂಡೆಡ್ ಅಂತ ಆಗುತ್ತೆ. ಯಾಕಂದರೆ ಇದೆಲ್ಲವೂ ಪಾಸ್ಟ್ ಟೆನ್ಸೇ ಆಗಿದೆ. ನೋಡಿ, ಇಲ್ಲಿ ವಾಸ್ ಬಂದಿದೆ, ಹಾಗಾಗಿ ಇದು ಪಾಸ್ಟ್ ಟೆನ್ಸ್ ಇದೆ. ಓಕೆ, ಇಲ್ಲಿ ವಾಸ್ ಬಂದಿದೆ, ಹಾಗಾಗಿ ಇದು ಪಾಸ್ಟ್ ಟೆನ್ಸ್ ಇದೆ. ಸೊ ನಿಮಗೆ ಅರ್ಥ ಆಗುತ್ತೆ ಕ್ವಶನ್ ಓದಿದ್ರೆ ಪಾಸ್ಟ್ ಟೆನ್ಸಾ ಅಥವಾ ಯಾವ ಟೆನ್ಸ್ ಇದೆ ಅಂತ. ಓಕೆ, ಸೊ ನೆಕ್ಸ್ಟ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ವರ್ಡ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಹಿಸ್ ಐಡಿಯಾಸ್ ವರ್ ಡ್ಯಾಶ್ ಫ್ರಮ್ ದ ಗಾಂಧಿ ಕಾನ್ಸೆಪ್ಟ್ ಆಫ್ ನಾನ್ ವೈಲೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಅಲ್ಲಿ ಡಿಫರೆಂಟ್ ಅಂತ ಆಗುತ್ತೆ. ಓಕೆ, ಈ ವರ್ಡ್ ಏನಾಗುತ್ತೆ ಡಿಫರೆಂಟ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ, ಹಿ ಕೆಪ್ಟ್ ದ ಸ್ಕ್ರಿಪ್ಟ್ ಆಫ್ ರೆವಲ್ಯೂಷನ್ ಡ್ಯಾಶ್ ಥ್ರೋ ಹೀಸ್ ಲೆಟರ್ಸ್ ಅಂತ ಕೊಟ್ಟಿದ್ದಾರೆ. ಏನಾಗುತ್ತೆ ಇಲ್ಲಿ ಲೈವ್ಲಿ ಆಗುತ್ತೆ ಫ್ರೆಂಡ್ಸ್. ಓಕೆ, ಲೈವ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ನೋಡಿ, ಹಿ ಕೆಪ್ ದ ಮುಗಿತಲ್ಲ ಇದು. ಓಕೆ, ಚೂಸ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಕೊಟ್ಟಿದ್ದಾರೆ. ಒಂದು ನಿಮಿಷ. ಎಸ್, ಚೂಸ್ ದ ಕರೆಕ್ಟ್ ಆರ್ಟಿಕಲ್ ಎ ಆ್ಯಂಡ್ ದ ಅಂತ. ಭಗತ್ ಸಿಂಗ್ ವಾಂಟೆಡ್ ಟು ಸ್ಯಾಕ್ರಿಫೈಸ್ ಹಿಸ್ ಲೈಫ್ ಫಾರ್ ಡ್ಯಾಶ್ ಕಾಸ್ ನಾಟ್ ಎ ಎಸಪಿಕ್ ಚಾಲೆಂಜಸ್. ಓಕೆನಾ? ಸೊ ಇದಕ್ಕೇನಾಗುತ್ತೆ ಅಂತಂದರೆ ಬರುತ್ತೆ ಫ್ರೆಂಡ್ಸ್, ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಹಿ ವಾಸ್ ದ ಓನ್ಲಿ ಪರ್ಸನ್ ವೇಟಿಂಗ್ ಫಾರ್ ಡ್ಯಾಶ್ ಡೇ ಆಫ್ ಡೆತ್. ಏನು ಬರುತ್ತೆ ಇಲ್ಲಿ ದ ಡೇ. ಓಕೆ, ದ ಡೇ ಅಂದರೆ ಸ್ಪೆಸಿಫಿಕ್ ಆಗಿ ಆ ಡೇ ಯಾವುದು ಅಂತ ನಮಗೆ ಗೊತ್ತಿದೆ. ಡೆಫಿನೆಟ್ ಆರ್ಟಿಕಲ್ ಬರುತ್ತೆ ಇಲ್ಲಿ. ಹಿ ಹ್ಯಾಡ್ ಡ್ಯಾಶ್ ಆ್ಯಂಬಿಷನ್ ಟು ಡೆವಲಪ್ ಹಿಸ್ ನೇಷನ್
ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎ ಬಂದಿರೋದ್ರಿಂದ ಆ್ಯನ್ ಬರುತ್ತೆ, ಓವಲ್ ಇರೋದ್ರಿಂದ. ಓಕೆ, ಗುಡ್. ನೆಕ್ಸ್ಟ್ ನೋಡೋಣ. ಚೂಸ್ ದ ರೈಟ್ ಕೊಲಾಕೇಟಿವ್ ವರ್ಡ್ಸ್. ಓಕೆ, ನೋಬೆಲ್. ನೋಬೆಲ್ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್? ನೋಬೆಲ್ ಪೀಪಲ್ का, ಚಿಲ್ಡ್ರನ್ का, ಲೀಡರ್ಸ್ का, ಪೇರೆಂಟ್ಸ್ का. ನೋಡಿ, ನೋಬೆಲ್ ಲೀಡರ್ಸ್ ಆಗುತ್ತೆ. ಡೆವಲಪ್ಡ್ ಇದೆಯಲ್ಲ, ಡೆವಲಪ್ಡ್ ಏನಾಗುತ್ತೆ? ಡೆವಲಪ್ಡ್ ನೇಷನ್ನ, ಡೆವಲಪ್ಡ್ ಹೌಸಾ, ಅಥವಾ ಡೆವಲಪ್ಡ್ ಲೆಟರ, ಡೆವಲಪ್ಡ್ ಪೀಪಲಾ? ಡೆವಲಪ್ಡ್ ನೇಷನ್ ಅಂತ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ. ಜನರೇಟ್ ಡ್ಯಾಶ್ ಐಡಿಯಾಸಾ, ಕ್ವಶನ್ಸಾ, ಸ್ಟೋರೀಸಾ ಅಥವಾ ಚಾಲೆಂಜಸ್ಸಾ? ಏನಾಗುತ್ತೆ? ಜನರೇಟ್ ಐಡಿಯಾಸ್ ಅಂತ ಆಗುತ್ತೆ. ರೀಡ್ ದ ಕನ್ವಕೇಶನ್ ಆ್ಯಂಡ್ ಐಡೆಂಟಿಫೈ ದ ಲ್ಯಾಂಗ್ವೇಜ್ ಫಂಕ್ಷನ್, ಅಂಡರ್ಲೈನ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಬ್ರದರ್, ಐ ಥಿಂಕ್ ದ ಬ್ರಿಟಿಷ್ ರೂಲ್ ಈಸ್ ಅನ್ಜಸ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಬ್ರದರ್, ಐ ಥಿಂಕ್ ದ್ಯಾಟ್ ಬ್ರಿಟಿಷ್ ರೂಲ್ ಈಸ್ ಅನ್ಜಸ್ಟ್. ಏನಾಗುತ್ತೆ ಇದಕ್ಕೆ? ಅಂಡರ್ಲೈನ್ ಮಾಡಿದಂಥ ವರ್ಡು ಯಾವುದು? ಯಾವ ಒಂದು ಫಂಕ್ಷನ್ ಇದೆ ಅಂತ ಹೇಳಬೇಕು ಇವಾಗ ನೀವು. ಯಾವುದಾಗುತ್ತೆ? ಎಕ್ಸ್ಪ್ರೆಸ್ಸಿಂಗ್ ಅ ಒಪಿನಿಯನ್. ಅವನ ಒಪಿನಿಯನನ್ನು ಅವನು ಹೇಳ್ತಿದ್ದಾನೆ. ಸೊ ಇದು ಎಕ್ಸ್ಪ್ರೆಸ್ಸಿಂಗ್ ಅ ಒಪಿನಿಯನ್ ಅಂತ ಆಗುತ್ತೆ. ಇಲ್ಲಿ MCQ ಇಲ್ಲ ಇದಕ್ಕೆ. ಓಕೆ, ಎಸ್. ಸೊ ನೋಡಿ, ನೆಕ್ಸ್ಟ್ ಇನ್ನೊಂದು ಅಂಡರ್ಲೈನ್ ವರ್ಡ್ ಇದೆ ನೋಡಿ. ಸಾರಿ ಸರ್, ಒಂದು ನಿಮಿಷ ಪೆನ್ ತೊಗೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸಾರಿ ಸರ್, ಐ ವಿಲ್ ನೆವರ್ ಬಿ ಲೇಟ್. ಇದೇನಾಗುತ್ತೆ? ಅಪಾಲಜಿ. ಅಪಾಲಜಿ ಆಗುತ್ತಾ? ವೆರಿ ಗುಡ್. ಸೊ ನೆಕ್ಸ್ಟ್ ನೋಡಿ, ಸಿಕ್ಸ್ತ್ ಏನಾಗುತ್ತೆ ನೋಡೋಣ. ಐ ವಿಲ್ ಕ್ಲೈಮ್ ದ ಗೋಲ್ಸ್ ಗ್ಲ್ಯಾಡ್ಲಿ ಅಂತ ಇದೆ. ಏನಾಗುತ್ತೆ ಈ ಗ್ಲ್ಯಾಡ್ಲಿ? ಏನಾಗುತ್ತೆ? ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಫ್ರೆಂಡ್ಸ್? ಆಡ್ವರ್ಬ್ ಆಗುತ್ತೆ. ವೆರಿ ಗುಡ್, ಆಡ್ವರ್ಬ್ ಆಗುತ್ತೆ. ಓಕೆ, ಆಡ್ವರ್ಬ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಐ ಆಮ್ ಹೌದಾ? ಬರ್ತೀನಿ, ವೇಟ್ ಮಾಡಿ, ಒಂದೇ ನಿಮಿಷ ಬಂದೆ. ಸರಿ, ಓಕೆ. ವೇಟಿಂಗ್ ಫಾರ್ ದ ಫೈನಲ್ ಟೆಸ್ಟ್, ಹಿಯರ್ ದ ಪಾರ್ಟ್ ಆಫ್ ಸ್ಪೀಚ್ ಈಸ್. ಅಂಡರ್ಲೈನ್ ಮಾಡಿದ ಅಷ್ಟನ್ನೇ ಫೈನಲ್ ಮಾಡ್ಕೊಳ್ಳಿ. ಸೊ ಫೈನಲ್ ಟೆಸ್ಟ್ ಅಂತಕ್ಕಂಥದ್ದು ಏನಾಗುತ್ತದು? ಅಡ್ಜೆಕ್ಟಿವ್ ಆಗುತ್ತೆ ಅಲ್ವಾ? ಅಡ್ಜೆಕ್ಟಿವ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ವೇಟ್ ಅಂತ ಬನ್ನಿ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಪ್ರಿಪೊಸಿಷನ್ ಅಂತ ಕೊಟ್ಟಿದ್ದಾರೆ. ದ ಯಂಗ್ ಭಗತ್ ಸಿಂಗ್ ಕೇಮ್ ಡ್ಯಾಶ್ ಕಾಂಟ್ಯಾಕ್ಟ್ ವಿತ್ ದ ಸರ್ವೈವಲ್ ಪೊಲಿಟಿಕಲ್ ಲೀಡರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಪ್ರಿಪೊಸಿಷನ್ ಬರುತ್ತೆ ಇಲ್ಲಿ? ಇನ್ ಬರುತ್ತೆ. ವೆರಿ ಗುಡ್. ಇನ್ ಕಾಂಟ್ಯಾಕ್ಟ್ ವಿತ್ ದ ಸರ್ವರಲ್ ಪೊಲಿಟಿಕಲ್ ಲೀಡರ್ಸ್. ಸೊ ಬಿ ನೋಡಿ, ಭಗತ್ ಸಿಂಗ್ ಆ್ಯಂಡ್ ಹೀಸ್ ಕಮಾಂಡರ್ಸ್ ವೇರ್ ಸೆಂಟೆನ್ಸ್ಡ್ ಟು ಅ ಡೆತ್ ಡ್ಯಾಶ್ ದ ಬ್ರಿಟಿಷ್ ಬೈ. ಏನಾಗುತ್ತೆ? ಬೈ ದ ಬ್ರಿಟಿಷ್ ಅಂತ ಆಗುತ್ತೆ. ಬೈ ದ ಬ್ರಿಟಿಷ್ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಫೇಮ್ ದ ಕ್ವಶನ್ ಅಂತ ಕೊಟ್ಟಿದ್ದಾರೆ. ಟು ದ ಅಂಡರ್ಲೈನ್ ವರ್ಡ್ ಲಾಲಾ ಲಜಪತ್ ರಾಯ್ಸ್ ಡೆತ್ ಅಂತ ಇದೆ. ಇದೇನಾಗುತ್ತೆ? ವಾಟ್ ಡಿಡ್ ಹಿ ಡಿಸೈಡೆಡ್ ಟು ರಿವೆಂಜ್ ಅಂತ ಆಗುತ್ತೆ. ಓಕೆನಾ? ಹೇಗೆ ನೋಡಿ, ಒಂದು ನಿಮಿಷ, ಸ್ವಲ್ಪ ಇದನ್ನು ಜೂಮ್ ಮಾಡ್ತೀನಿ, ಇಲ್ಲಾಂದರೆ ನಿಮ್ಗೆ ಅರ್ಥ ಆಗಲ್ಲ. ಸೊ 8th ಕ್ವಶನ್ ನೋಡಿ. ಫೇಮ್ a question to get the underlined phrase as the correct answer. ಓಕೆ, ಆನ್ಸರ್ ಬರೋ ಹಾಗೆ ನಾವು ಏನು ಮಾಡಬೇಕು? ಕ್ವಶನ್ನ ಮಾಡಬೇಕು. ಇದೇ ಆನ್ಸರ್ ಬರಬೇಕದು. ಸೊ ಭಗತ್ ಸಿಂಗ್ ಡಿಸೈಡೆಡ್ ಟು ರಿವೆಂಜ್ ಲಾಲಾ ಲಜಪತ್ ರಾಯ್ಸ್ ಡೆತ್. ಸೊ ಕ್ವಶನ್ ಏನಾಗುತ್ತೆ? ವಾಟ್ ಡಿಡ್ ಹಿ ಡಿಸೈಡೆಡ್ ಟು ರಿವೆಂಜ್ ಅಂತ ಪ್ರಶ್ನೆ ಆಗುತ್ತೆ. ಭಗತ್ ಸಿಂಗ್ ಆ್ಯಂಡ್ ಹೀಸ್ ಕಮಾಂಡರ್ಸ್ ವೇರ್ ಸೆಂಟೆನ್ಸ್ಡ್ ಟು ಡೆತ್ ಬೈ ದ ಬ್ರಿಟಿಷ್. ಏನಾಗುತ್ತೆ? ಹೂ ವರ್ ಸೆಂಟೆನ್ಸ್ಡ್ ಟು ಡೆತ್ ಬೈ ದ ಬ್ರಿಟಿಷ್ ಅಂತ ಆಗುತ್ತೆ. ಓಕೆನಾ? ನಾನು ಡೈರೆಕ್ಟಾಗಿ ಇಲ್ಲಿನೇ ಮಾಡ್ತಾ ಇರೋದು, ನಾನೇನು ಪ್ರಿಪೇರ್ ಆಗಿಲ್ಲ. ಓಕೆನಾ? ಸೊ ಇಲ್ಲಿನೇ ಮಾಡ್ತಾ ಇದ್ದೀನಿ. ಓಕೆನಾ? ನೆಕ್ಸ್ಟ್ ನೋಡಿ, ಇದೇನು ಬರಲ್ಲ ಬಿಡಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ಕೊಳ್ಳಿ. ನೋಡಿ, ಮತ್ತೆ ಅದನ್ನು ಬಿಟ್ಟಿರಿ ಅಂತೀರಿ ನೀವು. ದೇ ಯೂಸ್ಡ್ ಬಾಂಬ್ಸ್ ಆ್ಯಂಡ್ ಗನ್ಸ್ ಅಗೇನೆಸ್ಟ್ ದ ಬ್ರಿಟಿಷ್. ಸೊ ಏನು ಕ್ವಶನ್ ಆಗುತ್ತೆ ಇಲ್ಲಿ?
ನೀವು ಕ್ವಶನ್ ಮಾಡಿ ಹೇಳಿ ನೋಡೋಣ. ವಾಟ್ ಡಿಡ್ ದೇ ಯೂಸ್ ಅಗೇನ್ಸ್ಟ್ ದ ಬ್ರಿಟಿಷ್ ಅಂತ ಆಗುತ್ತೆ ಅಷ್ಟೇ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ಕೊಳ್ಳಿ. ಈಗ ಹೋಮೋಫೋನ್ಸ್ ಇದೆ ಇಲ್ಲಿ. ಡೆತ್ ಡಿಡ್ ನಾಟ್ ಡ್ಯಾಶ್ ಭಗತ್ ಸಿಂಗ್ ಏನಾಗುತ್ತೆ? ಡೆಟರ್ ಅಂತ ಆಗುತ್ತೆ. ಕರೆಕ್ಟ್. ನೆಕ್ಸ್ಟ್ ನೋಡಿ, ಹಿ ವಾಸ್ ಪುಟ್ ಇನ್ ದ ಡಾರ್ಕ್ ಡಿಂಗಿ ಡ್ಯಾಶ್ ಸೆಲ್ ಆರ್ ಏನಾಗುತ್ತೆ? ಸೆಲ್ ಆರ್ ಸೆಲ್. ಈ ಸೆಲ್ SELL ಸೆಲ್ ಯಾವುದಾಗುತ್ತೆ? ಕರೆಕ್ಟ್, SELL ಸೆಲ್ ಆಗುತ್ತೆ. ಓಕೆ. ನೆಕ್ಸ್ಟ್ ನೋಡಿ, ದ ಡಿಸೈರ್ ಟು ಡ್ಯಾಶ್ ಈಸ್ ನ್ಯಾಚುರಲ್ ಫಾರ್ ಎವ್ರಿ ವುಮೆನ್. ತಡೀರಿ, ಎವ್ರಿ ಹ್ಯೂಮನ್ ಬೀಯಿಂಗ್ ಏನಾಗುತ್ತೆ? ಲೀವಾ ಅಥವಾ ಲೀವಾ? ಯಾವುದಾಗುತ್ತೆ ಇಲ್ಲಿ? ಲೀವ್ ಆಗುತ್ತೆ ಫ್ರೆಂಡ್ಸ್. LIVE ಲೀವ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಮೂವ್ ಆಗೋಣ. ಚೂಸ್ ದ ಕರೆಕ್ಟ್ ಫ್ರೇಸಲ್ ವರ್ಬ್ ಅಂತ ಕೊಟ್ಟಿದ್ದಾರೆ. ಫ್ರೇಸಲ್ ವರ್ಬ್ ಬಗ್ಗೆ ನೋಡ್ತಾ ಹೋಗೋಣ. ದ ಬಾಂಬ್ಸ್ ಡಿಡ್ ನಾಟ್ ಹರ್ಟ್ ಎನಿ ಒನ್ ಬಟ್ ದೇ ವೇರ್ ಮೀನ್ ಟು ಡ್ಯಾಶ್. ಓ ಮೈ ಗಾಡ್, ಈ ಪೇಜ್ ಎಲ್ಲಿ ಹೋಯ್ತು ಏನೋ. ಈಗ ಬೇಗ ಮುಗಿಸ್ಕೊಡ್ಬೇಕು ನಿಮ್ಗೆ ಅನ್ನೋ ಉದ್ದೇಶ ನನಗೆ, ಯಾಕಂದರೆ ರಿವಿಷನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ. ಸೊ ಈ ಒಂದು ಲೆಸನ್ ಇದೆ ನೋಡಿ, ಆಯಿತು. ಈಗೇನು ರೆಡ್ ಲೈನಲ್ಲಿ ಬರ್ತಾ ಇದೆಯಲ್ಲ, ಟು ಮೈ ಕಂಟ್ರಿ ಆ್ಯಂಡ್ ಮೆನ್, ಇದೊಂದಾದರೆ ಮುಗಿದು ಹೋಗುತ್ತೆ. ನಾವು ಇಲ್ಲಿದ್ದೀವಿ, ನಾವು ಇವಾಗ ಇಲ್ಲಿದ್ದೀವಿ ಫ್ರೆಂಡ್ಸ್. ಒಂದೇ ಒಂದು ನಿಮಿಷ. ಇದೆಲ್ಲ ಕ್ವಶನ್ಸು ಲೆಸನ್ ಸಂಬಂಧಪಟ್ಟಿದೆ. ಇಲ್ಲಿದ್ದೀವಿ ನಾವು. ಓಕೆ, ಇಲ್ಲೇ ಓದ್ತಾ ಇದ್ದೆ ನಾನು. ಒಂದೇ ಒಂದು ನಿಮಿಷ ಸ್ನೇಹಿತರೆ. ಓಕೆ, ಸಾರಿ. ಸೊ ನೋಡಿ, ಎಲ್ಲಿದ್ವಿ ನಾವು? ಸೊ ಫಸ್ಟ್ ಕ್ವಶನ್ ಓದ್ತಾ ಇದ್ದೀನಿ. ಚೂಸ್ ದ ಕರೆಕ್ಟ್ ಫ್ರೇಸಲ್ ವರ್ಬಲ್ಲಿ ಫಸ್ಟ್ ಕ್ವಶನು. ದ ಬಾಂಬ್ ಡಿಡ್ ನಾಟ್ ಹರ್ಟ್ ಎನಿ ಒನ್ ಬಟ್ ದೇ ವೇರ್ ಮೀನ್ ಟು ಡ್ಯಾಶ್ ವಾಟ್? ವೇಕಪ್ ಆರ್ ವೋಕ್ ದ ನೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಯಾವುದಾಗುತ್ತೆ ಇದರಲ್ಲಿ? ವೇಕಪ್ ಅಂತ ಆಗುತ್ತೆ. ವೇಕಪ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಹಿ ವಾಸ್ ದ ಓನ್ಲಿ ಪರ್ಸನ್ ಡ್ಯಾಶ್ ದ ಡೇ ಆಫ್ ಡೆತ್ ವೇಟಿಂಗ್ ಫಾರ್ ಆರ್ ವೇಟೆಡ್ ಫಾರ್? ಯಾವುದಾಗುತ್ತೆ? ವೇಟಿಂಗ್ ಫಾರ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಹಿ ವಾಸ್ ಡ್ಯಾಶ್ ಲಾಂಗಿಂಗ್ ಫಾರ್ ಆರ್ ಲಾಂಗಿಂಗ್ ಟು ದ ಬೆಟರ್ ಚೇಂಜ್? ಯಾವುದಾಗುತ್ತೆ? ಲಾಂಗಿಂಗ್ ಫಾರ್ ಆಗುತ್ತೆ. ಲಾಂಗಿಂಗ್ ಫಾರ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಚೂಸ್ ದ ರೈಟ್ ಆನ್ಸರ್ ದ ಫಾಲೋಯಿಂಗ್ ಇರೋದು. ಇದೆಲ್ಲವೂ ಲೆಸನ್ ಸಂಬಂಧಪಟ್ಟಿದೆ. ಓಕೆ, ಇದೆಲ್ಲ ಏನು ಬೇಡ, MCQs ಇರಬೇಕು, ಆವಾಗ ಮಾತ್ರ ನಿಮಗೆ ಈಸಿ ಆಗುತ್ತೆ. ಸೊ ಇದೆಲ್ಲವೂ ಕೂಡ ಶಾರ್ಟ್ ಪ್ಯಾರಾಗ್ರಾಫ್ಸ್, ಎಲ್ಲ ಲೆಸನ್ ಸಂಬಂಧಪಟ್ಟಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಎಲ್ಲವೂ ಕೂಡ ಲೆಸನ್ ಸಂಬಂಧಪಟ್ಟಿದೆ. ಓಕೆ, ಅವು ಆ್ಯಕ್ಟಿವ್ ವೈಸು ಪ್ಯಾಸಿವ್ ವೈಸು ನಿಮ್ಗೆ ಏನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ನೀವು ಸ್ಕಿಪ್ ಮಾಡಿದಾಗ ನಿಮ್ಗೆ ಕಾಣಿಸಿರ್ಬೋದು. ಆ್ಯಕ್ಟಿವ್ ವೈಸ್ ಪ್ಯಾಸಿವ್ ವೈಸು GPTಯಲ್ಲಿ ಬರೀತಿರಲ್ಲ, ಅವ್ರಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಸೊ ಈಗ ನೆಕ್ಸ್ಟು ಟು ಮೈ ಕಂಟ್ರಿ ಆ್ಯಂಡ್ ಮೆನ್, ಈ ಒಂದು ಲೆಸನ್ ಇದೆ ಫ್ರೆಂಡ್ಸ್. ಇದೊಂದು ಆದರೆ ನಿಮಗೆ ಕಂಪ್ಲೀಟಾಗಿ 9th ಸ್ಟ್ಯಾಂಡರ್ಡ್ ಫುಲ್ ಮುಗಿದು ಹೋಗುತ್ತೆ. ಓಕೆನಾ? ಸೊ ನೋಡಿ, ಈ ಒಂದು ಲೆಸನ್ ಆದರೆ ಕಂಪ್ಲೀಟಾಗಿ 9th ಸ್ಟ್ಯಾಂಡರ್ಡ್ ಮುಗಿದು ಹೋಗುತ್ತೆ. ಅದಾದಮೇಲೆ ಸಪ್ಲಿಮೆಂಟ್ರಿ ರೀಡಿಂಗ್ ಇದೆ ಅಷ್ಟೇ. ಸೊ ಸಪ್ಲಿಮೆಂಟ್ರಿ ರೀಡಿಂಗ್ ನಮಗೇನು ಬೇಕಾಗಿಲ್ಲ. ಸೊ ಇದು ಇವತ್ತಿನ ತರಗತಿ ಆಗಿತ್ತು. ಇದು ನೆಕ್ಸ್ಟ್ ವೀಡಿಯೋಲ್ಲಿ ಮಾಡಿಕೊಡ್ತೀನಿ ನಿಮಗೆ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ. ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.